ಇತ್ತೀಚೆಗೆ ನಿಧನರಾದ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಪರಿಸರ ಪ್ರೇಮಿ ದಿವಂಗತ ರಾಜ ವಸಂತ ನಾಯಕ್ ಅವರ ಸ್ಮರಣಾರ್ಥವಾಗಿ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ರಾಗ ಕರೋಕೆ ಸ್ಟುಡಿಯೋದ ವ್ಯವಸ್ಥಾಪಕರಾದ ದೀಪಶ್ರೀ ತಿಳಿಸಿದರು. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಆಗಸ್ಟ್ 15ರಂದು ನಗರದ ಎಪಿಎಂಸಿ ಆವರಣದಲ್ಲಿ ನುಡಿನಮನ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಸುಬಾನ್ ಬೇಗ್ ಮತ್ತು ಶೇಖ್ ಮೈನುದ್ದೀನ್, ಪ್ರೇಮಾ, ಅಶ್ವಿನಿ, ಅಜ್ಮೀರ್ ಜೋಶಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ನರಸಿಂಹ ನಾಯಕ್, ಆನ್ ಸ್ಪಾಟ್ ನ್ಯೂಸ್, ಮಾನ್ವಿ. ಮಾನ್ವಿ ನಗರದಲ್ಲಿ ಎಷ್ಟು ಕರೋಕೆ ಸ್ಟುಡಿಯೋ ಇದೆ, ಅದರಿಂದ ಎಲ್ಲ ಸಂಗೀತ ಹಾಡುಗಾರರು ಬರ್ತಾ ಇದೆ ಸರ್. ಅಂದಾಜು ಒಂದು 30 ಗಾಯಕರು ಬಂದು ಹಾಡೋ ಸಾಧ್ಯತೆ ಇದೆ ಸರ್. 30ರಿಂದ 40 ಸಂಗೀತಗಾರರು ಹಾಡೋ ಸಾಧ್ಯತೆ ಇದೆ. ಗ್ರಾಮೀಣ ಪ್ರತಿಭೆಗಳಿಗೆಲ್ಲ ನೀವು ಅವಕಾಶ ಕೊಡ್ತೀರಾ ಮೇಡಮ್? ನಮಸ್ಕಾರ. ಮುಂಚಿತವಾಗಿ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಒಂದು ಶುಭಾಶಯಗಳು. 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಆ್ಯಂಡ್ ಆಗಸ್ಟ್ 15ರಂದು ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ನಾವು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ವಿ. ಸೊ ದಿವಂಗತ ಶ್ರೀ ರಾಜ ವಸಂತ ನಾಯಕ್ ಅವರ ಒಂದು ಸ್ಮರಣಾರ್ಥವಾಗಿ ನಾವು ಒಂದು ನುಡಿನಮನ ಕಾರ್ಯಕ್ರಮವನ್ನು ಶ್ರೀರಾಗ ಕರೋಕೆ ತಂಡದ ಎಲ್ಲ ಗಾಯಕರಿಂದ ಹಾಗೂ ಮಾನ್ವಿಯ ಇನ್ನೂ 2-3 ಕರೋಕೆ ಸ್ಟುಡಿಯೋ ತಂಡದವರಿಂದ ಕೂಡ ನಾವು ಒಂದು ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದ ಎಲ್ಲರಿಗೂ ಕೂಡ ಪ್ರೀತಿಯ ಒಂದು ಸನ್ಮಾನವನ್ನು ಕೂಡ ನಮ್ಮ ಸುಬಾನ್ ಬೇಗ್ ಸರ್ ಹಾಗೂ ನಮ್ಮ ಮೈನುದ್ದೀನ್ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಮಾನ್ವಿ ಪಟ್ಟಣದ ಒಂದೇ ಯಾಕೆ ನಾವು ತೊಗೊಂಡಿದ್ದೀವಿ, ಬೇರೆ ಜಿಲ್ಲೆಗಳಿಂದ ಯಾಕೆ ತೊಗೊಂಡಿಲ್ಲ ಅಂತಂದರೆ ಇದು ಸ್ಪರ್ಧಾ ಕಾರ್ಯಕ್ರಮ ಅಲ್ಲ. ಯಾಕಂದ್ರೆ ನಾವು ನುಡಿನಮನ ಕಾರ್ಯಕ್ರಮ ಅಂತಂದರೆ, ಯಾಕಂದರೆ ವಸಂತ ನಾಯಕ್ ಅವರು ನಮ್ಮ ಕಲಾವಿದರಿಗೆ ಆಯಿತು, ಒಳ್ಳೆ ಹಾಡುಗಾರಿಗೆ ಆಯಿತು, ಯಾವಾಗಲೂ ಪ್ರೋತ್ಸಾಹ ನೀಡ್ತಾಯಿದ್ರು. ಸೊ ಅವರ ಒಂದು ಅದರ ಒಂದು ಉದ್ದೇಶದಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ನಾವೆಲ್ಲರೂ ಸೇರಿ ಒಂದು ಗೌರವಪೂರ್ವಕ ಸ್ಮರಣಾರ್ಥಿಯನ್ನೇ ಮತ್ತು ಕಾರ್ಯಕ್ರಮದ ಮೂಲಕ ನಾವು ಹೇಳ್ತಾ ಇದ್ದೀವಿ ಅವರಿಗೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರನ್ನಾಗಲಿ ನಾವು ಈಗಾಗಲೇ 4 ತಿಂಗಳಾಗಿದೆ. ಎಸ್ ಸರ್. ಸೊ ಅವರಿಗಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಿದ್ವಿ. ಅದರಲ್ಲಿ ನಮ್ಗೆ ಒಳ್ಳೆ ವೇದಿಕೆ, ಒಳ್ಳೆ ದಿನ ಒದಗಿ ಬಂದಿದ್ದು ಅದು ಯಾವುದಂತಂದರೆ ಆಗಸ್ಟ್ 15. ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನೋಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ, ಹಾಗೂ ಊಟದ ವ್ಯವಸ್ಥೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ, ಎಲ್ರಿಗೂ ಕೂಡ ಇದೆ. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಸುಬಾನ್ ಬೇಗ್ ಸರ್ ಹಾಗೂ ಮೈನುದ್ದೀನ್ ಸರ್ ಹಮ್ಮಿಕೊಂಡಿದ್ದು ನಿಜವಾಗ್ಲೂ ತುಂಬ ಖುಷಿ ವಿಚಾರ. ಯಾಕಂದರೆ ಮಾನ್ವಿಯಲ್ಲಿ ತುಂಬ ಜನ ಗಾಯಕರಿದ್ದಾರೆ, ಎಲೆಮರೆಕಾಯಿ ಅಂತವ್ರು ಎಲ್ಲ ಗಾಯಕರಿಗೆ ಒಳ್ಳೊಳ್ಳೆ ವೇದಿಕೆ ಸಿಗ್ತಾ ಇದ್ದಾವೆ ಅಂತಂದರೆ ಇಂಥ ಕಾರ್ಯಕ್ರಮಗಳಿಂದ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.